ನಾರ್ಮಲ್ ಅಥವಾ ವಜೈನಲ್ ಡೆಲಿವರಿ. ಪ್ರೆಗ್ನೆಂಟ್ ವುಮನ್ನ ವಜೈನಾದ ಮೂಲಕ ಮಗು ಡೆಲಿವರಿ ಆಗುವ ಒಂದು ಪ್ರಾಸೆಸ್ಗೆ ನಾರ್ಮಲ್ ಡೆಲಿವರಿ ಅಥವಾ ವಜೈನಲ್ ಡೆಲಿವರಿ ಅಂತ ಕರೆಯುತ್ತೇವೆ. ವಜೈನಲ್ ಡೆಲಿವರಿಯನ್ನು ಕಾಮನ್ ಮೆಥಡ್ ಆಫ್ ಡೆಲಿವರಿ ಅಂತ ತಿಳಿಯಲಾಗಿದೆ. ನಾರ್ಮಲ್ ಡೆಲಿವರಿ ಆಗುವುದರಿಂದ ತಾಯಿ ಮತ್ತು ಮಗು ಇಬ್ಬರಿಗೂ ರಿಸ್ಕ್ ಬಹಳ ಕಡಿಮೆ ಇರುತ್ತದೆ. ಪ್ರಪಂಚದಲ್ಲಿ ಸುಮಾರು 80% ಆಫ್ ಬರ್ತ್ ನಾರ್ಮಲ್ ಡೆಲಿವರಿ ಮೂಲಕನೇ ಆಗುತ್ತವೆ. ಹಾಗಾದರೆ ಬನ್ನಿ ನಾರ್ಮಲ್ ಅಥವಾ ವಜೈನಲ್ ಡೆಲಿವರಿ ಹೇಗೆ ಆಗುತ್ತದೆಂದು ತಿಳಿಯೋಣ. ಸಾಮಾನ್ಯವಾಗಿ ವಜೈನಲ್ ಡೆಲಿವರಿ 37 ವೀಕ್ಸ್ ಟು 42 ವೀಕ್ಸ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಆಗುತ್ತದೆ ಮತ್ತು ನಾರ್ಮಲ್ ಡೆಲಿವರಿಗಾಗಿ ಎಲ್ಲದಕ್ಕಿಂತ ಮೊದಲು ಬೇಬಿಯ ಕಂಡೀಷನನ್ನು ನೋಡಲಾಗುತ್ತದೆ. ಬೇಬಿಯು ಸೆಫಾಲಿಕ್ ಪ್ರೆಸೆಂಟೇಷನ್ ಇದ್ದು ಆರೋಗ್ಯವಾಗಿದ್ದರೆ ನಾರ್ಮಲ್ ಡೆಲಿವರಿಯನ್ನು ರೆಕಮೆಂಡ್ ಮಾಡಲಾಗುತ್ತದೆ. ನಾರ್ಮಲ್ ಡೆಲಿವರಿಯನ್ನು 3 ಸ್ಟೇಜ್ಗಳಲ್ಲಿ ಡಿವೈಡ್ ಮಾಡಲಾಗುತ್ತದೆ. ನಂಬರ್ 1 ಲೇಬರ್ ಸ್ಟೇಜ್, ನಂಬರ್ 2 ಬರ್ತ್ ಸ್ಟೇಜ್, ನಂಬರ್ 3 ಪ್ಲಾಸೆಂಟಲ್ ಡೆಲಿವರಿ ಸ್ಟೇಜ್. ಲೇಬರ್ ಸ್ಟೇಜ್ನಲ್ಲಿ ಪ್ರೆಗ್ನೆಂಟ್ ವುಮನ್ನ ಯುಟರಸ್ ಸ್ವಲ್ಪ ಸಮಯ ಕಳೆಯುತ್ತಿದ್ದಂತೆ ಕಾಂಟ್ರಾಕ್ಟ್ ಆಗಲು ಶುರು ಮಾಡುತ್ತವೆ. ಇದರಿಂದ ಹೊಟ್ಟೆಯಲ್ಲಿ ನೋವು ಶುರುವಾಗುತ್ತದೆ. ಇದರ ಜೊತೆಗೆ ಫೀಮೇಲ್ ಸರ್ವಿಕ್ಸ್ ಡೈಲೇಟ್ ಅಂದರೆ ಓಪನ್ ಆಗುತ್ತಾ ಹೋಗುತ್ತದೆ. ಸರ್ವಿಕ್ಸ್ ಎಂಬುದು ಫೀಮೇಲ್ ಯುಟರಸ್ನ ಎಂಡ್ ಪಾರ್ಟ್ ಆಗಿರುತ್ತದೆ. ಇದರ ನಂತರ ಬರ್ತ್ ಕೆನಾಲ್ ಅಂದರೆ ವಜೈನಾ ಸ್ಟಾರ್ಟ್ ಆಗುತ್ತದೆ. ಸರ್ವಿಕ್ಸ್ ಓಪನ್ ಆಗುತ್ತಿದ್ದಂತೆ ಬೇಬಿಯ ಅಮ್ನಿಯಾಟಿಕ್ ಸ್ಯಾಕ್ ಒಡೆದು ಅಮ್ನಿಯಾಟಿಕ್ ಫ್ಲೂಯಿಡ್ ಬರ್ತ್ ಕೆನಾಲ್ ಅಂದರೆ ವಜೈನಾದ ದಾರಿಯಿಂದ ಲೀಕ್ಔಟ್ ಆಗುತ್ತದೆ. ಸರ್ವಿಕ್ಸ್ ಸೈಜ್ 10 ಸೆಂಟಿಮೀಟರ್ನಷ್ಟು ಡೈಲೇಟ್ ಆಗುವವರೆಗೂ ಯುಟರಸ್ ಕಾಂಟ್ರಾಕ್ಷನ್ ಪ್ರಾಸೆಸ್ ನಡೆಯುತ್ತಿರುತ್ತದೆ. ಕೆಲವು ಕೇಸ್ಗಳಲ್ಲಿ ಪ್ರೆಗ್ನೆಂಟ್ ವುಮನ್ಗೆ ಆಕ್ಸಿಟೋಸಿನ್ ಡೋಸನ್ನು ಸರ್ವಿಕ್ಸ್ ಓಪನ್ ಆಗಲಿ ಅಂತ ನೀಡಲಾಗುತ್ತದೆ. ಲೇಬರ್ ಸ್ಟೇಜ್ನ ಟೈಮ್ ಪೀರಿಯಡ್ ಮಹಿಳೆಯಿಂದ ಮಹಿಳೆಗೆ ಬೇರೆ ಬೇರೆಯಾಗಿರುತ್ತದೆ. ಪ್ರೈಮಿ ಇದ್ದರೆ ಅಂದರೆ ಫಸ್ಟ್ ಟೈಮ್ ಡೆಲಿವರಿ ಆಗ್ತಾ ಇದ್ದರೆ 8 ರಿಂದ 18 ತಾಸುಗಳವರೆಗೂ ಸಮಯ ಹಿಡಿಯುತ್ತದೆ ಮತ್ತು 2ನೇ ಅಥವಾ 3ನೇ ಡೆಲಿವರಿ ಆಗುವ ಮಹಿಳೆಯರಲ್ಲಿ ಈ ಟೈಮ್ ಪೀರಿಯಡ್ ಕಡಿಮೆ ಹಿಡಿಯಬಹುದು, ಅಂದರೆ ಬೇಗ ಡೆಲಿವರಿ ಆಗಬಹುದು. ಯಾವಾಗ ಸರ್ವಿಕ್ಸ್ 10 ಸೆಂಟಿಮೀಟರ್ನಷ್ಟು ವೈಡ್ ಆಗುತ್ತದೆ ಆಗ ನಾರ್ಮಲ್ ಡೆಲಿವರಿಯ ನೆಕ್ಸ್ಟ್ ಸ್ಟೇಜ್ ಅಂದರೆ ಬರ್ತ್ ಸ್ಟೇಜ್ ಸ್ಟಾರ್ಟ್ ಆಗುತ್ತದೆ. ಬರ್ತ್ ಸ್ಟೇಜ್ನಲ್ಲಿ ಯುಟರಸ್ ಹಾರ್ಮೋನ್ಗಳ ಕಾರಣದಿಂದ ಇನ್ನೂ ಹೆಚ್ಚು ಕಾಂಟ್ರಾಕ್ಟ್ ಆಗಲು ಶುರು ಮಾಡುತ್ತದೆ. ಇದರಿಂದ ಬೇಬಿ ಪುಷ್ ಆಗುತ್ತದೆ. ಇದರ ಜೊತೆಗೇನೆ ಮಹಿಳೆಗೆ ಕೂಡ ಪುಷ್ ಮಾಡಲು ಹೇಳಲಾಗುತ್ತದೆ. ಇದರಿಂದ ಬೇಬಿಯ ಹೆಡ್ ಸರ್ವಿಕ್ಸ್ ಅನ್ನು ದಾಟಿ ವಜೈನಾದ ಕಡೆಗೆ ಮೂವ್ ಆಗುತ್ತದೆ. ಸಮಯ ಕಳೆದಂತೆ ಬೇಬಿ ಪುಷ್ ಆಗುವುದರಿಂದ ಹೊರಗಡೆ ಬರಲು ಶುರು ಮಾಡುತ್ತದೆ. ನಂತರ ಬೇಬಿಯ ಹೆಡ್ ವಜೈನಾದಿಂದ ಹೊರಗಡೆ ಬರುತ್ತದೆ. ಒಂದು ವೇಳೆ ಬೇಬಿಯ ಹೆಡ್ ಹೊರಗಡೆ ಬರದೇ ಇದ್ದರೆ ಫೀಮೇಲ್ ವಜೈನಾದಲ್ಲಿ ಕಟ್ ಮಾಡಿ ಓಪನ್ ಮಾಡಲಾಗುತ್ತದೆ. ಇದರಿಂದ ಬೇಬಿಯ ಹೆಡ್ ಆರಾಮವಾಗಿ ಹೊರಗಡೆ ಬರುತ್ತದೆ. ಇದನ್ನು ಹೊರತುಪಡಿಸಿ ಸಕ್ಷನ್ ಪಂಪ್ನ ಸಹಾಯವನ್ನು ಪಡೆಯಬಹುದಾಗಿದೆ. ಸಕ್ಷನ್ ಪಂಪನ್ನು ಹೆಡ್ ಮೇಲೆ ಅಟ್ಯಾಚ್ ಮಾಡಲಾಗುತ್ತದೆ ಮತ್ತು ಈ ಪಂಪ್ ವ್ಯಾಕ್ಯೂಮ್ ಅನ್ನು ಹುಟ್ಟಿಸುತ್ತದೆ. ಇದರಿಂದ ಬೇಬಿಯ ಹೆಡ್ ಪಂಪ್ ಜೊತೆಗೆ ಅಂಟಿಕೊಳ್ಳುತ್ತದೆ ಮತ್ತು ಮಗುವನ್ನು ಈಸಿಲಿ ಹೊರಗೆಳೆದು ತೆಗೆಯಬಹುದಾಗಿದೆ. ಈ ಸಮಯದಲ್ಲಿ ಬೇಬಿಯ ಹೆಡ್ ಹೊರಬಂದ ನಂತರ ಮಹಿಳೆಗೆ ಸ್ಟ್ರಾಂಗ್ ಪೇನ್ ಫೀಲ್ ಆಗುತ್ತದೆ, ಏಕೆಂದರೆ ವಜೈನಲ್ ಮಸಲ್ಸ್ ಬಹಳ ಸ್ಟ್ರೆಚ್ ಆಗುತ್ತಿರುತ್ತವೆ. ಬೇಬಿಯ ಹೆಡ್ ಹೊರಗಡೆ ಬಂದ ನಂತರ ಗೈನೆಕಾಲಜಿಸ್ಟ್ ಬೇಬಿಯ ಹೆಡ್ಡನ್ನು ಹಿಡಿದುಕೊಂಡು ಮೆಲ್ಲಗೆ ಟ್ವಿಸ್ಟ್ ಮಾಡಿ ಬೇಬಿಯನ್ನು ಹೊರಗೆಳೆಯುತ್ತಾರೆ.
ಇದರಿಂದ ಬೇಬಿಯ ಡೆಲಿವರಿ ಆಗಿಬಿಡುತ್ತದೆ. ಡೆಲಿವರಿಯ ನಂತರ ಬೇಬಿ ಮತ್ತು ತಾಯಿಯ ಜೊತೆ ಕನೆಕ್ಟ್ ಆಗಿರುವ ಅಂಬಿಲಿಕಲ್ ಕಾರ್ಡನ್ನು ಕತ್ತರಿಸಲಾಗುತ್ತದೆ. ಇದರ ನಂತರ ಲಾಸ್ಟ್ ಸ್ಟೇಜ್ ಆಫ್ ಡೆಲಿವರಿ ಅಂದರೆ ಪ್ಲಾಸೆಂಟಲ್ ಡೆಲಿವರಿ ಸ್ಟೇಜ್ ಸ್ಟಾರ್ಟ್ ಆಗುತ್ತದೆ. ಪ್ಲಾಸೆಂಟಾ ಪ್ರೆಗ್ನೆನ್ಸಿ ಸಮಯದಲ್ಲಿ ತಯಾರಾಗುವ ಒಂದು ಆರ್ಗನ್ ಆಗಿದೆ. ಇದರ ಮೂಲಕ ತಾಯಿಯಿಂದ ಮಗುವಿಗೆ ಬೇಕಾಗುವ ಮಟೀರಿಯಲ್ಗಳ ಎಕ್ಸ್ಚೇಂಜ್ ಆಗುತ್ತಿರುತ್ತವೆ. ಪ್ಲಾಸೆಂಟಲ್ ಡೆಲಿವರಿಯ ನಂತರ ಗೈನಕಾಲಜಿಸ್ಟ್ ಮಹಿಳೆಗೆ ಹೊಟ್ಟೆಯನ್ನು ಒಳಗೆ ಪುಷ್ ಮಾಡಲು ಹೇಳುತ್ತಾರೆ. ಇದರಿಂದ ಪ್ಲಾಸೆಂಟಾ ಹೊರಬರುತ್ತದೆ ಮತ್ತು ಇಲ್ಲಿಗೆ ನಾರ್ಮಲ್ ಡೆಲಿವರಿಯ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತದೆ. ನಂತರ ಬೇಬಿಯನ್ನು ಬ್ರೆಸ್ಟ್ ಫೀಡಿಂಗ್ ಮಾಡಿಸಲು ತಾಯಿಗೆ ನೀಡಲಾಗುತ್ತದೆ. ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಚಾನಲ್ ನೇಮ್ ಶೋಭಾ ನರ್ಸಿಂಗ್ ನಾಲೆಜ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.